ಚುನಾವಣೆ ಮುಗಿದು ಬರೋಬ್ಬರಿ 6 ತಿಂಗಳಾದರೂ ಕೂಡ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಭರ್ತಿ ಮಾಡ್ಲಿಕ್ಕೆ ಆಗಿರಲಿಲ್ಲ ಬಿಜೆಪಿಗೆ ಗಜಪ್ರವಾಸ. ಅದಾಗಿ ಅಶೋಕ್ರನ್ನ ಆಯ್ಕೆ ಮಾಡಿದ್ರು. ಬಟ್ ಆರ್ ಅಶೋಕ್ ಅವರು ಇವತ್ತು ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನದಲ್ಲಿ ಫೇಲ್ಯೂರ್. ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ, ಹೆಬ್ಬಾರ್ ಅವರು ಬರಲೇ ಇಲ್ಲ. ಇಬ್ಬರಲ್ಲೂ ಕೂಡ ಅಸಮಾಧಾನ ಇದೆ ಅನ್ನೋದು ಮಾಧ್ಯಮದಲ್ಲೇನೆ ಕಳೆದ 1 ತಿಂಗಳಿಗಿಂತ ಅಧಿಕ ಸಮಯದಿಂದ ಚರ್ಚೆ ಆಗ್ತಲೇ ಇದೆ. ಅವ್ರಿಗೆ ಗೊತ್ತಿಲ್ಲದಲೇ ಇರುತ್ತಾ? ಗೊತ್ತಿದ್ರೂ ಕೂಡ ಅದಕ್ಕೊಂದು ಮುಲಾಮ್ ಹಚ್ಚಿ ಅವ್ರನ್ನ ಮನವೊಲಿಸಿ ಕರ್ಕೊಂಡು ಬಂದು ತಮ್ಮ ಇಬ್ಬರು ಕ್ಯಾಂಡಿಡೇಟ್ಗಳಿಗೆ ವೋಟ್ ಹಾಕಿಸುವಂತಹ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಇದ್ದಿದ್ದು ವಿರೋಧ ಪಕ್ಷದ ನಾಯಕರಾಗಿರುವ ಆರ್ ಅಶೋಕ್ ಅವರಿಗೆ. ಆದರೆ ಈ ಟಾಸ್ಕ್ನಲ್ಲಿ ಆರ್ ಅಶೋಕ್ ಅವರು ಫೇಲ್ಯೂರ್ ಆಗಿದ್ದಾರೆ. ಬಂದು ಕ್ರಾಸ್ ಔಟ್ ಮಾಡಿದ್ರು, ಒಬ್ರು ಬರಲಿಲ್ಲ. ಅದಾದ್ಮೇಲೆ ಆರ್ ಅಶೋಕ್ ಅವರು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಧರ್ಮ ಅಲ್ಲ, ಮತ್ತೊಂದಲ್ಲ, ಕಾನೂನಿಗೆ ವಿರುದ್ಧ, ಪಕ್ಷ ನಿಷ್ಠೆ ಇತ್ಯಾದಿ ಇತ್ಯಾದಿ ಏನೇ ಮಾತನಾಡಿದ್ರು ಕೂಡ ಇಷ್ಟು ದಿನ ಏನು ಮಾಡ್ತಿದ್ರು ಅನ್ನೋ ಪ್ರಶ್ನೆ ಹೈಕಮಾಂಡ್ನಿಂದಲೂ ಕೂಡ ಬಂದರೂ ಅಚ್ಚರಿ ಇಲ್ಲ. ಗೊತ್ತಿತ್ತು, ಸೋಮಶೇಖರ್ ಅವರು ಬಹಿರಂಗವಾಗೇ ಮಾತನಾಡ್ತಾ ಇದ್ರು ಪಕ್ಷದ ವಿರುದ್ಧವಾಗಿ. ಹೆಬ್ಬಾರ್ ಅವರು ಕೂಡ ಕಾಂಗ್ರೆಸ್ನ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ, ಒಂದು ಹೆಜ್ಜೆ ಆಚೆ ಆಗಿದೆ ಅನ್ನೋದು ಕೂಡ ಗೊತ್ತಿತ್ತು. ಇದಾದರೂ ಕೂಡ ಇಂಥದ್ದೊಂದು ಮೂವ್ ಇಬ್ಬರ ಕಡೆಯಿಂದ ಬರುತ್ತೆ ಅನ್ನೋ ಸೂಚನೆ ಇದ್ರೂ ಕೂಡ ಅದನ್ನ ಆಗಬಲ್ಲ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಆರ್ ಅಶೋಕ್ ಅವರಿಗೆ. ಈಗಿರೋ ಪ್ರಶ್ನೆ, ಇವರೇನ್ ಶಿಸ್ತಕ್ರಮ ಕೈಗೊಳ್ತಾರಾ ಅಂದ್ರೆ ಪಕ್ಷದ ಕಡೆಯಿಂದ, ಅಥವಾ ಅವರಾಗೆ ರಾಜೀನಾಮೆ ಕೊಟ್ಟು ಆಚೆ ಹೋಗ್ತಾರಾ ಅಂತ ಹೇಳಿ. ಇನ್ ಕೇಸ್ ಇದು ರೇಕಾರದ ಮಾತು, ಈಗ ಆದರೆ ಅಂತ ಹೇಳಿ ರಾಜೀನಾಮೆನೇ ಕೊಟ್ಬಿಟ್ರು ಅಂತಂದ್ರೆ ಇವರೊಂದು ಶಿಸ್ತು ಕ್ರಮ ಕೈಗೊಂಡ್ರು, ಪಕ್ಷ ವಿರುದ್ಧವಾಗಿ ನಡ್ಕೊಂಡವ್ರಿಗೆ ಅನ್ನೋ ಒಂದು ಸಿಚುಯೇಷನ್ ಕೂಡ ಸಿಗದೆ ಆಗ್ಬಿಡುತ್ತೆ ಬಿಜೆಪಿ ಪಾಳೆಯಕ್ಕೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಟೆಕ್ನಿಕಲಿ ರಾಜ್ಯಾಧ್ಯಕ್ಷರದ್ದು ಕೂಡ ಜವಾಬ್ದಾರಿ ಇರುತ್ತೆ ಶಾಸಕರನ್ನ ಹಿಡಿದಿಟ್ಕೊಳ್ಳೋಕೆ, ಆದರೆ ಕಾನ್ಸ್ಟಿಟ್ಯೂಷನಲಿ ಈ ಜವಾಬ್ದಾರಿ ಸಂವಿಧಾನಾತ್ಮಕವಾಗಿ ವಿರೋಧ ಪಕ್ಷದ ನಾಯಕರು ಅಂತ ಹೇಳಿ ಗುರುತಿಸಿರುವ ಆರ್ ಅಶೋಕ್ ಅವರ ಹೆಗಲ ಮೇಲೆ ಕೂಡ ಅಷ್ಟೇ ಜವಾಬ್ದಾರಿ. ಇಬ್ರದ್ದು ಫೇಲ್ಯೂರ್. ಬಟ್ ಆರ್ ಅಶೋಕ್ ಅವರು ಇನ್ನೇ ನಮ್ಮ ಕಡೆ ಎಲ್ಲ ಆಗೇ ಬಿಡುತ್ತೆ, ನಾವು ಅನ್ಕೊಂಡಂಗೆ ಆಗತ್ತೆ ಅನ್ನೋ ರೀತಿಯಲ್ಲಿ ಕಾನ್ಫಿಡೆನ್ಸ್ನಲ್ಲಿದ್ರು. ಕಾನ್ಫಿಡೆನ್ಸ್ ಬ್ರೇಕ್ ಆಯ್ತಾ ಅಂತ ಹೇಳಿ ಇವತ್ತು ರೈಟ್ ಆ ಸಂಪರ್ಕ ಸರಿಯಾಗಿ ಸಾಧ್ಯವಾಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಸುರೇಶ್ರನ್ನ ಮತ್ತೊಮ್ಮೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ, ಲೈವ್ ತೆಗೆದುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ನೋಡಿ, ಆರ್ ಅಶೋಕ್ ಅವರು ನೆನೆ ಏನು ಬ್ಯಾಕ್ ಟು ಬ್ಯಾಕ್ ಸೀಕ್ರೆಟ್ ಮೀಟಿಂಗು, ಸಭೆ, ಅದು ಇದು ಎಲ್ಲ ನಡೆಸ್ಬಿಟ್ರು. ವಿಜೇಂದ್ರ ಅವರು, ಅಶೋಕ್ ಅವರು, ಕುಮಾರಸ್ವಾಮಿ ಅವರು ಎಲ್ಲ ಕೂತು ಅದೆಲ್ಲೋ ರಹಸ್ಯವಾದ ಸ್ಥಳ ಹೋಟೆಲ್, ಅಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿ ಎಲ್ಲೂ ರೆಸಾರ್ಟಿಗೆ ಕರ್ಕೊಂಡು ಹೋಗೋದು ಬೇಡ, ಏನು ಬೇಡ, ಎಲ್ಲರೂ ಕೂಡ ನಿಯತ್ತಾಗಿ ಬರ್ತಾರೆ, ವೋಟ್ ಹಾಕ್ತಾರೆ ಅನ್ನೋ ಕಾನ್ಫಿಡೆನ್ಸ್ನಲ್ಲಿ ಆಚೆ ಬಂದರು. ಕಾಂಗ್ರೆಸ್ನವ್ರು ರೆಸಾರ್ಟಿಗೆ ಕರ್ಕೊಂಡು ಹೋಗಿದ್ದಕ್ಕೆ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಮೇನ್ ಸ್ಟ್ರೀಮ್ ಮೀಡಿಯಾದವರೆಗೂ ಎಲ್ಲ ಕಡೆನೂ ಬಿಜೆಪಿ ಹಾಗೆ JDSನ ನಾಯಕರು ಕೌಂಟರ್ ಮೇಲೆ ಕೌಂಟರ್. ಬರ ಇದೆ, ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ, ಇವ್ರು ಶಾಸಕರ ಮೇಲೆ ಏನು ವಿಶ್ವಾಸ ಇಲ್ವಾ, ಹಿಡ್ತಾ ಇಲ್ವಾ, ಇತ್ಯಾದಿ ಇತ್ಯಾದಿ. ಕಾಂಗ್ರೆಸ್ನವರು ಅದಕ್ಕೆ ರಿಯಾಕ್ಟ್ ಮಾಡಲಿಲ್ಲ. ಆದರೆ ಇವತ್ತು ರಿಸಲ್ಟ್ ಬಂತು. ಕಾಂಗ್ರೆಸ್ನ ಶಾಸಕರ ಅಷ್ಟೂ ಜನ ಕೂಡ ಕಾಂಗ್ರೆಸ್ ನಾಯಕರ ಹಿಡಿತದಲ್ಲಿದ್ದಾರೆ ಅಂತ ಹೇಳಿ. ಆದರೆ ಯಾರು ಕೌಂಟರ್ ಕೊಡ್ತಿದ್ರು ಬಿಜೆಪಿ ಪಾಳ್ಯದವರು, ಅವ್ರ ಕಂಟ್ರೋಲ್ ತಪ್ಪಿದೆ ಶಾಸಕರ ಮೇಲೆ ಅನ್ನೋದಕ್ಕೆ ಕ್ಲಿಯರ್ ಕಟ್ ಉದಾಹರಣೆ ಇವತ್ತು ಆಗೋಯ್ತು ರಾಜ್ಯಸಭಾ ವೋಟಿಂಗ್ ಸಂದರ್ಭದಲ್ಲಿ. ಒಂದು ಕಡೆ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ, ಮತ್ತೊಂದು ಕಡೆಯಲ್ಲಿ ಶಿವರಾಮ್ ಹೆಬ್ಬಾರ್ ಈ ಕ್ಷಣಕ್ಕೂ ಕೂಡ ನಾಟ್ ರೀಚಬಲ್. ಬಹುಶಃ ಹಂಗೆ ನಾಟ್ ರೀಚಬಲ್ ಝೋನ್ನಿಂದ ಡೈರೆಕ್ಟಾಗಿ ಕಾಂಗ್ರೆಸ್ ಝೋನ್ಗೆ ಏನಾರು ಹೋಗ್ತಾರಾ ಗೊತ್ತಿಲ್ಲ, ಮುಂದೇನಾಗತ್ತೆ ಅಂತ ಹೇಳಿ. ಬಿಜೆಪಿ ನಾಯಕರ ಕೈಗೆ ಸಿಗೋಕೆ ಮುಂಚೆನೆ ಹೈಜಾಕ್ ಮಾಡಿಬಿಡ್ತಾರಾ ಕೈಪಾಳ್ಯದ ನಾಯಕರು, ಅದು ಕೂಡ ಗೊತ್ತಿಲ್ಲ. ಹೀಗೆ ಆಗಬಹುದು ಅನ್ನೋ ಊಹೆ. ಆದರೆ ಇವಾಗ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸ್ಪೀಕರ್ ಅವರನ್ನ ಅಪ್ರೋಚ್ ಮಾಡಿದ್ದಾರೆ, ಸ್ಪೀಕರ್ ಅವ್ರನ್ನ ಮಾತನಾಡಿಸಿದ್ದಾರೆ, ಮನವಿ ಮಾಡ್ಕೊಂಡಿದ್ದಾರೆ ಬಿಜೆಪಿಯ ನಾಯಕರು.